ಯಾರಿಗೆ 3 ತಿಂಗಳಿನಿಂದ ಹಣ ಬಂದಿಲ್ಲ ಅಂತವರಿಗೆ 4,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಹೌದು, ಎಲ್ಲ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಒಂದಲ್ಲ ಎರಡು ಮೂರು ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹಣ ಜಮೆ ಬಗ್ಗೆ, ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅದರ ಬಗ್ಗೆನೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್. ಹಾಗೆ ಇವರೆಲ್ಲರ ರೇಷನ್ ಕಾರ್ಡ್ ಗಳನ್ನ ಬಂದ್ ಮಾಡಲಾಗ್ತಾ ಇದ್ದು, BPL ಕಾರ್ಡ್ ಇದ್ದದ್ದು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಈ ತಿಂಗಳು ಮಾತ್ರ ಸಿಗುತ್ತೆ ಅನ್ನಭಾಗ್ಯ ಅಕ್ಕಿ. ಮುಂದಿನ ತಿಂಗಳಿನಿಂದ ನಿಮಗೆ ಅಕ್ಕಿ ಸಿಗೋದಿಲ್ಲ ಅಂತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೇಳಿ ಕಳಿಸ್ತಾ ಇದ್ದಾರೆ ಅನರ್ಹರಿಗೆ. ಹೀಗಾಗಿ ಎಲ್ಲ BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೊಸ ನಿಯಮದ ಬಗ್ಗೆ ನೋಡೋಣ. ಬಂಗಾರದ ಬೆಲೆ ದಿಢೀರ್ ಇಳಿಕೆ. ಹೌದು, ಪಾತಾಳಕ್ಕೆ ಕುಸಿತವಾಗ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿ ದರ ಒಂದೇ ದಿನ 4,500 ರೂಪಾಯಿಯಷ್ಟು 10 ಗ್ರಾಂ ಮೇಲೆ ಇಳಿಕೆ ಆಗಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ 3 ದಿನದಲ್ಲಿ 35,000 ರೂಪಾಯಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಅನರ್ಹ BPL ಪಡಿತರ ಚೀಟಿಗಳು ಮಾತ್ರ ಅಲ್ಲ, ಅನರ್ಹ ವೃದ್ಧಾಪ್ಯ ವೇತನ ಕೂಡ ಇದೆ. ಅಂದ್ರೆ ಸುಳ್ಳು ದಾಖಲೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ 35-31 ವಯಸ್ಸಿನವರು ಕೂಡ ವೃದ್ಧಾಪ್ಯ ವೇತನವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ ವೀಕ್ಷಕರೇ. ಇದರ ಬಗ್ಗೆ ಕೂಡ ನೋಡೋಣ. ಹಾಗೆ ಕರ್ನಾಟಕದಲ್ಲಿ ಇನ್ನೂ 8 ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ. ಗುಡುಗು ಮಿಂಚು ಸಹಿತ ಮಳೆ ಸುರಿಯಲಿದೆ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎಲ್ಲಾ ಅಪ್ಡೇಟ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರ್ತೇವೆ. ಸೊ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆ ತನಕ ನೋಡಿ. ಸರ್ಕಾರದಿಂದ ಬಂದಿರೋ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ, ರೇಷನ್ ಕಾರ್ಡ್ ಇದ್ದವರಿಗೆ, ಗೃಹಲಕ್ಷ್ಮಿಯರಿಗೆ, ವೃದ್ಧಾಪ್ಯ ವೇತನದಲ್ಲಿ ನಡೀತಾ ಇರೋ ಮೋಸದ ಬಗ್ಗೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಬಂಗಾರ ಬೆಲೆ ಇಳಿಕೆ ಆಗಿದ್ದು ಹೇಗೆ, ಅದೇ ತರ ಮಳೆ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಇರಲಿದೆ ಎಲ್ಲ ನೋಡೋಣ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಆಗಸ್ಟ್ ತಿಂಗಳವರೆಗೂ ಕಂತು ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ. ಹೌದು, ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳವರೆಗೂ ಎಲ್ಲರ ಖಾತೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದು, ಜಮೆ ಕೂಡ ಮಾಡಲಾಗಿದೆ. ಅಂದ್ರೆ ಈಗಾಗಲೇ ಜುಲೈ ತಿಂಗಳ ಹಣ ಪ್ರೊಸೆಸಿಂಗ್ ಅಲ್ಲಿ ಇದ್ದು ಈಗಾಗಲೇ ತುಂಬಾ ಜನರಿಗೆ ಜಮೆ ಕೂಡ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಜಮೆ ಆಗಿಲ್ಲ, ಹಂತ ಹಂತವಾಗಿ ಜಮೆ ಆಗ್ತಾ ಇದೆ. ಅದರ ನಡುವೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಜಮೆ ಮಾಡೋದ್ರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಕೂಡ ಇಲ್ಲಿ ಆಗಿರುವಂತದ್ದು. ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ದೀಪಾವಳಿ ಹಬ್ಬದ ವೇಳೆಗೆ ಈ ಒಂದು ಕಂತಿನ ಹಣವನ್ನ 2,000 ರೂಪಾಯಿ ಬಿಡುಗಡೆ ಮಾಡಿದ್ದರು. ಆದ್ರೆ ತುಂಬಾ ಜನರಿಗೆ ಹಳ್ಳಿಗಳಲ್ಲಿ 2,000 ರೂಪಾಯಿ ಜೂನ್ ಹಾಗೂ ಜುಲೈ ಹಾಗೂ ಆಗಸ್ಟ್ ಒಟ್ಟು 3 ತಿಂಗಳದ್ದು ಬಾಕಿ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ 21, 22, 23, 24 4 ಕಂತು ಬಾಕಿ ಇದೆ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು 22, 23, 24 ಕಂತು ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಬಂದಿದೆ, ಎಷ್ಟು ಕಂತು ಬರಬೇಕು ಅದು ನೀವು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ಓದುತ್ತಾರೆ. ಸೊ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲವಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಕಂತು ಬಾಕಿ ಇದೆ, ಎಷ್ಟು ಕಂತು ಬಂದಿದೆ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಒಟ್ಟು 24 ಕಂತುಗಳನ್ನ ಜಮೆ ಮಾಡಲಾಗಿದೆ. ಅಂದ್ರೆ ಆಗಸ್ಟ್ ತಿಂಗಳವರೆಗೂ 2,000 ರೂಪಾಯಿ ಹಣವನ್ನ ಹಾಕಲಾಗಿದೆ. ಒಟ್ಟು 48,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಾಗಿದೆ. 2 ವರ್ಷ ಗೃಹಲಕ್ಷ್ಮಿ ಯೋಜನೆಗೆ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಜುಲೈ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಆದಷ್ಟು ಬೇಗನೆ ಅದು ಕೂಡ ನಿಮಗೆ ಬರುತ್ತೆ. ಆದ್ರೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಕ್ಟೋಬರ್ 15ನೇ ತಾರೀಕಿಗೆ ರಿಲೀಸ್ ಮಾಡಲಾಗಿತ್ತು. ಈ ಒಂದು ಹಣ ಅಕ್ಟೋಬರ್ ಕೊನೆ ವಾರದಲ್ಲಿ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಎದಕ್ಕಂದ್ರೆ ಒಮ್ಮೆ ಹಣ ಬಿಡುಗಡೆ ಮಾಡಿದರೆ 1,24,00,000 ಫಲಾನುಭವಿಗಳಿಗೆ ಹಣ ಬರಬೇಕಂದರೆ ಇಲ್ಲಿ 2 ವಾರಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾದು ಅಕೌಂಟ್ಗೆ ಹಣ ಬರಬೇಕಂದ್ರೆ. ವೀಕ್ಷಕರೇ, ಈಗ ನಿಮಗೆ ಎಷ್ಟು ಕಂತು ಬಾಕಿ ಇದ್ದದ್ದು ಕೂಡ ತಿಳಿಸಿ. ಈಗ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರಿಗೆ 4,000 ರೂಪಾಯಿ ಜಮೆ ಆಗಿದೆ. ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಜಮೆ ಆಗಿದೆ. ಆದ್ರೆ ಕೆಲವೊಬ್ಬರಿಗೆ 2,000 ರೂಪಾಯಿ ಮಾತ್ರ ಜಮೆ ಆಗಿದೆ. ಅದು ಜುಲೈ ತಿಂಗಳದ್ದು ಅಂತ ಹೇಳಲಾಗಿದೆ ವೀಕ್ಷಕರೇ. ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಅಂತಾನೆ ಹೇಳ್ಬಹುದು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನರ್ಹ ಪಡಿತರ ಚೀಟಿಗಳ ವಿರುದ್ಧ ಸರ್ಕಾರ ಸಮರ ಸಾರಿದ್ದು ಈಗಾಗಲೇ ಇನ್ನು 2-3 ತಿಂಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯಿಂದ ಹೊರಗುಳಿಯಲಿದ್ದಾರೆ. ಅಂದ್ರೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅವರು ರೇಷನ್ ತರಲು ಹೋದಾಗ ರೇಷನ್ ಅಂಗಡಿ ಮಾಲೀಕರು, ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವರಿಗೆ ಮೊದಲೇ ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಡು ರದ್ದಾಗುತ್ತೆ. ಎದಕ್ಕಂದ್ರೆ ನಿಮ್ಮ ಕಾರ್ಡ್ ಅಲ್ಲಿ ಒಬ್ಬರು ಸದಸ್ಯರು
ಇನ್ಕಮ್ ಲಿಮಿಟ್ ರೀಚ್ ಆಗಿದ್ದಾರೆ. ಅಂದ್ರೆ ನಿಮ್ಮ ಒಂದು ಕಾರ್ಡ್ ಅಲ್ಲಿ 5-6 ಜನರು ಇದ್ದರೆ ಅದರಲ್ಲಿ ಯಾರಾದ್ರೂ ಒಬ್ಬರು 1,20,000 ರೂಪಾಯಿ ಮೇಲೆ ಆದಾಯ ಹೊಂದಿದ್ದು ಅಥವಾ 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ದು, ಇನ್ನು ಸ್ವಂತ ಕಾರು ಹೊಂದಿದ್ದರೆ, GST ಅಕೌಂಟ್ ಹೊಂದಿದ್ದರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ, ತಂದೆ ತಾಯಿ ಮಕ್ಕಳು ಯಾರೇ ಆಗಿದ್ರು ಕೂಡ ಆ ಕಾರ್ಡ್ ನಲ್ಲಿ ಒಬ್ಬರ ಇನ್ಕಮ್ ಏನಾದ್ರೂ 1,20,000 ರೂಪಾಯಿ ಮೇಲೆ ಇದ್ದರೆ ಅವರಿಂದ ಆ ಒಂದು BPL ಕಾರ್ಡು APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 13 ಲಕ್ಷ ಅನರ್ಹ ಪಡಿತರ ಚೀಟಿಗಳಿದ್ದು ಅದರಲ್ಲೂ ಮೊದಲ ಹಂತದಲ್ಲಿ ಈಗ 3 ಲಕ್ಷ ಕಾರ್ಡುಗಳನ್ನ ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ವೀಕ್ಷಕರೇ. ಅದರಲ್ಲಿ ಹಂತ ಹಂತವಾಗಿ ಎಲ್ಲಾ ಕಾರ್ಡುಗಳನ್ನ ಅನರ್ಹರನ್ನ ಇಲ್ಲಿ ತೆಗೆದು ಹಾಕಲಾಗುತ್ತೆ. BPL ಕಾರ್ಡ್ಗಳಿಂದ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು BPL ಕಾರ್ಡ್ ಫಲಾನುಭವಿಗಳು ಯಾರಾದ್ರೂ ಇದ್ರೆ ಅಂತವರಿಗೆ ದಂಡ ಕೂಡ ಹಾಕಲು ಇಲ್ಲಿ ಸರ್ಕಾರಿ ನೌಕರರು ಯಾರಾದ್ರೂ ಸುಳ್ಳು ದಾಖಲೆ ಕೊಟ್ಟು BPL ಪಡಿತರ ಚೀಟಿ ಲಾಭ ಪಡೆದುಕೊಂಡಿದ್ರೆ ಅಂತವರಿಗೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ಆ ಒಂದು ಹಣವನ್ನು ಕೂಡ ವಸೂಲಿ ಮಾಡಲು ಸರ್ಕಾರ ಒಂದು ಚಿಂತನೆ ಕೂಡ ನಡೆಸಿದೆ ಅಂತ ಹೇಳಲಾಗಿದ್ದು, ಅಧಿಕೃತವಾಗಿ ಒಂದು ಘೋಷಣೆ ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು ವೀಕ್ಷಕರೇ. ಇನ್ನು ತುಂಬಾ ಜನರಿಗೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಟಿಸ್ ಕೂಡ ಹಾಕಲಾಗಿದೆ. ಅನರ್ಹರ ಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದ ನಿಮಗೆ ರೇಷನ್ ಸಿಗಲ್ಲ, ನಿಮ್ಮ ಕಾರ್ಡು ರದ್ದಾಗಬಹುದು ಅಂತ ನ್ಯಾಯಬೆಲೆ ಅಂಗಡಿ ಮಾಲೀಕರು ರೇಷನ್ ಪಡೆಯಲು ಬಂದ ಫಲಾನುಭವಿಗಳಿಗೆ ಹೇಳ್ತಾ ಇದ್ದಾರೆ. ಎದಕ್ಕೆ ಅಂತ ಕೇಳಿದಾಗ ಸರ್ಕಾರದಿಂದ ಈ ತರ ರೂಲ್ಸ್ ಇದೆ, ಈ ರೂಲ್ಸ್ ನಿಮ್ಮ ಕಾರ್ಡಲ್ಲಿ ಇರುವವರು ಫಲಾನುಭವಿಗಳು ಬ್ರೇಕ್ ಮಾಡಿದ್ದಾರೆ, ಸೊ ನಿಮ್ಮ ಕಾರ್ಡು BPL ಇದ್ದು APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರಂತೆ. ಈ ತರ ಸುದ್ದಿಗಳು ಈಗಾಗಲೇ ಬಂದಿದ್ದು, ಇದು ಎಲ್ಲ ನಿಮಗೂ ಕೂಡ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಯಾರಾದ್ರೂ ಪಡಿತರ ಚೀಟಿದಾರರು ಇಲ್ಲಿ ಅರ್ಹರಿದ್ರು ಕೂಡ ಅವರ ಕಾರ್ಡು ಬೈ ಮಿಸ್ಟೇಕ್ ಏನಾದ್ರೂ BPL ಅಂದ್ರೆ APL ಆದ್ರೆ 45 ದಿನಗಳ ಒಳಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ BPL ಪಡಿತರ ಚೀಟಿಯನ್ನ ಪಡೆದುಕೊಳ್ಳಬಹುದು ಅಂತಾನೂ ಕೂಡ ಇಲ್ಲಿ ಒಂದು ಭರವಸೆ ಕೊಡಲಾಗಿದೆ. ಇನ್ನು 2-3 ತಿಂಗಳಲ್ಲಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ಹೆಸರು ಕಾಳು, ತೊಗರಿಬೇಳೆ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ BPL ಕಾರ್ಡ್ ಅನರ್ಹರು ಮಾತ್ರ ಅಲ್ಲ, ವೃದ್ಧಾಪ್ಯ ವೇತನದಲ್ಲೂ ಕೂಡ ಭಾರಿ ಮೋಸ ನಡೀತಾ ಇದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ 31ರಿಂದ 45 ವರ್ಷದ ಒಳಗಿನವರು ಕೂಡ ವೃದ್ಧಾಪ್ಯ ವೇತನ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು ಹಿರಿಯ ನಾಗರಿಕರು ಪಡೆಯುವ ಪಿಂಚಣಿಯನ್ನ 28, 30, 35, 38 ವಯಸ್ಸಿನವರು ಕೂಡ ಪಡಿತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ವೃದ್ಧಾಪ್ಯ ವೇತನವನ್ನ ಪಡಿತಾರೆ ಇದ್ದಾರೆ ಅಂತ ಸುದ್ದಿ ವೈರಲ್ ಆಗಿದೆ ವೀಕ್ಷಕರೇ. ಹೌದು, ಈಗಾಗಲೇ ಯಾದಗಿರಿಯಲ್ಲಿ ತುಂಬಾ ಜನರು ಇದರಲ್ಲಿ ಅನರ್ಹ ಫಲಾನುಭವಿಗಳಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ಈ ಒಂದು ವೃದ್ಧಾಪ್ಯ ವೇತನ ಯೋಜನೆ ಅಡಿಯಲ್ಲಿ 1,200 ರೂಪಾಯಿ ಪೆನ್ಷನ್ ಹಿರಿಯ ನಾಗರಿಕರಿಗೆ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಇಲ್ಲಿ ತುಂಬಾ ಜನರು ನಕಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಒಂದು ಯೋಜನೆಯನ್ನ ಲಾಭವನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಯಡಿಯಲ್ಲಿ 30, 35, 40 ವಯಸ್ಸಿನವರು ಕೂಡ ಪೆನ್ಷನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ರೆಕಾರ್ಡ್ ನಲ್ಲಿ ಅವರ ಹೆಸರು 60 ವರ್ಷ ಮೇಲ್ಪಟ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಂಥವರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಬೇಕು ಅಂತ SP ಸರ್ಗೆ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಯಾದಗಿರಿಯಲ್ಲೂ ಕೂಡ ಅತಿ ಹೆಚ್ಚು ಅನರ್ಹ ಫಲಾನುಭವಿಗಳು ಇದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ದಲ್ಲಾಳಿಗಳ ಕೈವಾಡ ಇರೋದು ಗೊತ್ತಾಗಿದೆ ವೀಕ್ಷಕರೇ. ಅಂದ್ರೆ 10,000, 15,000 ಕೊಟ್ರೆ ಇಲ್ಲಿ ವಯಸ್ಸನ್ನ ಜಾಸ್ತಿ ಮಾಡಿಸಿ ತೋರಿಸಿ ಈ ಒಂದು ಯೋಜನೆಗಳ ಲಾಭ ಸಿಗುವಂತೆ ದಲ್ಲಾಳಿಗಳು ಮಾಡ್ತಾ ಇದ್ದಾರೆ. 10,000ಕ್ಕೆ ವೃದ್ಧಾಪ್ಯ ವಿಧವಾ ವೇತನ, 5,000 ರೂಪಾಯಿಗೆ ಅಂಗವಿಕಲರ ಪಿಂಚಣಿ. ಜಿಲ್ಲೆಯಿಂದ ಪ್ರತಿ ತಿಂಗಳು ಸರ್ಕಾರದ ಬೊಕ್ಕಸಕ್ಕೆ 12 ಕೋಟಿಗೂ ಹೆಚ್ಚು ನಷ್ಟವಾಗ್ತಾ ಇರೋದು ಕೂಡ ಇಲ್ಲಿ ಗೊತ್ತಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಅನರ್ಹ ಪಡಿತರ ಚೀಟಿಗಳು ಮಾತ್ರ ಅಲ್ಲ ವೀಕ್ಷಕರೇ, ಇಲ್ಲಿ ನಕಲಿ ದಾಖಲೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರದ ಯೋಜನೆಗಳ ಲಾಭವನ್ನು ಕೂಡ ಇಲ್ಲಿ ಪಡಿತಾ ಇರೋದು ತುಂಬಾನೇ ಆಶ್ಚರ್ಯ ಮತ್ತು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಒಂದೇ ದಿನ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಒಂದು ಇಳಿಕೆಯನ್ನ ಕಂಡಿರುವಂತದ್ದು. ಈಗಾಗಲೇ ತಜ್ಞರು ಮೊದಲೇ ಹೇಳಿದ್ದಾರೆ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಇಳಿಕೆ ಆಗುತ್ತೆ ಅಂತ. ಅದರ ತಕ್ಕಂತೆ ಒಂದೇ ದಿನ 4,690 ರೂಪಾಯಿ. ದೀಪಾವಳಿ ಹಬ್ಬ ಮುಗಿತಾ ಇದ್ದಂತೆ ಬಂಗಾರದ ಬೆಲೆ ಇಳಿಕೆ ಆಗಲು ಶುರುವಾಗಿದೆ. 1,30,580 ರೂಪಾಯಿ ಇತ್ತು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಆದ್ರೆ ಒಂದೇ ದಿನ 4,680 ರೂಪಾಯಿಯಷ್ಟು ಇಳಿಕೆ ಆಗಿದ್ದು ಈಗ ಬಂಗಾರದ ಬೆಲೆ 1,25,890 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಒಂದೇ ದಿನ 5,000 ರೂಪಾಯಿಯಷ್ಟು ಬಂಗಾರದ ಬೆಲೆ ಇಳಿಕೆ ಕಂಡಿದ್ದು ಎಲ್ಲಾ ಆಭರಣ ಪ್ರಿಯರಿಗೆ, ಬಂಗಾರ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ. ಇನ್ನೊಂದು ಕಡೆಗೆ 22 ಕ್ಯಾರೆಟ್ ಚಿನ್ನವು ಕೂಡ 4,300 ರೂಪಾಯಿ ಇಳಿಕೆ ಆಗಿ
1,19,700 ರೂಪಾಯಿ ಇದ್ದದ್ದು 1,15,400 ರೂಪಾಯಿ ಆಗಿರುವಂತದ್ದು. ಇನ್ನು ಬೆಳ್ಳಿ ದರವು ಕೂಡ ವೀಕ್ಷಕರೇ 3 ದಿನದಲ್ಲಿ 30,000 ರೂಪಾಯಿಯಷ್ಟು ಇಲ್ಲಿ ಕುಸಿತವನ್ನ ಕಂಡಿರುವಂತದ್ದು. ಹೌದು, ಇಲ್ಲಿ ನೀವು ನೋಡೋದಾದ್ರೆ 1,95,000 ರೂಪಾಯಿ 1 ಕೆಜಿ ಬೆಳ್ಳಿ ದರ ಇತ್ತು ವೀಕ್ಷಕರೇ. ಆದ್ರೆ ಕಳೆದ 6 ದಿನದಿಂದ ಬೆಳ್ಳಿ ದರ ಸತತವಾಗಿ ಇಳಿಕೆಯಾಗಿ ಈಗ 1,63,900 ರೂಪಾಯಿ ಆಗಿದೆ. ಅಂದ್ರೆ ಹತ್ತತ್ರ ಇಲ್ಲಿ ಬಂದು 30,000 ರೂಪಾಯಿ ಬೆಳ್ಳಿ ದರದಲ್ಲಿ ಇಳಿಕೆ ಆಗಿದ್ದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ, ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ. ಬೆಂಗಳೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ 5 ದಿನಗಳ ಕಾಲ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ಬೆಂಗಳೂರು ಗ್ರಾಮಾಂತರ ಹಾಗೂ ಮಂಡ್ಯ, ಮೈಸೂರು, ರಾಮನಗರ, ಕೋಲಾರ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಇಲ್ಲಿ 9 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ. ಈಗ ನಾವು ಏನೇ ಒಂದು ಹೆಸರು ಹೇಳಿದ್ವಲ್ಲ, ಆ ಎಲ್ಲ ಹೆಸರಿನ ಜಿಲ್ಲೆಗಳಲ್ಲಿ ಮುಂದಿನ 6 ದಿನಗಳ ಕಾಲಂತೂ ಮಳೆ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚು ಒಂದು ವಾಯುಭಾರ ಕುಸಿತವಾಗಿದೆ, ಹೀಗಾಗಿ ಮೋಡ ಕವಿದ ವಾತಾವರಣ. ಅಂಡಮಾನ್ ನಿಕೋಬಾರ್ ಸೈಡ್ ಅಲ್ಲಿ ಚಂಡಮಾರುತ ಸೃಷ್ಟಿಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದ್ದು 27, 28ನೇ ತಾರೀಕಿನವರೆಗೂ ಮಳೆ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.